ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮನೆಯಿಂದಲೇ ಕೆಲಸ ಮಾಡುವಂಥ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ವಿಡಿಯೋನ ತೆಗೆದುಕೊಂಡು ಬಂದಿದ್ದೀನಿ. ಈಗೆಲ್ಲ ನಮ್ಮ ಚಾನಲಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಜೊತೆಗೆ ಖಾಸಗಿ ಉದ್ಯೋಗಗಳು ಮತ್ತು ಸರ್ಕಾರಿ ಉದ್ಯೋಗಗಳು ನಿಮಗೆ ಲಭ್ಯವಿರುತ್ತದೆ. ಹಾಗಾಗಿ ನಮ್ಮ ಚಾನಲನ್ನು ಮಿಸ್ ಮಾಡಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದು ಮನೆಯಿಂದಲೇ ಮಾಡುವಂಥ ಕೆಲಸ. ಬ್ಲಿಂಕಿಟ್ ವಾಯ್ಸ್ ಪ್ರೋಸೆಸ್ ಉದ್ಯೋಗಾವಕಾಶ ಇದೆ. ಎಕ್ಸ್ಪೀರಿಯನ್ಸ್ ಇಲ್ಲದವರು ಕೂಡ ಇಲ್ಲಿ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹೌದಲ್ಲ, ಇದು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಹುದ್ದೆ ಆಗಿರುತ್ತದೆ. ಇದು ಮನೆಯಲ್ಲೇ ಕೆಲಸ ಮಾಡುವಂಥ ಭರ್ಜರಿ ಅವಕಾಶ. ಬ್ಲಿಂಕಿಟ್ ವಾಯ್ಸ್ ಪ್ರೋಸೆಸ್ ವರ್ಕ್ ಫ್ರಮ್ ಹೋಮ್ ಜಾಬ್ 2026 ಅಂತ ಹೇಳ್ಬೋದು. ಓಕೆ, ಇದು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಹುದ್ದೆಗಳ ನೇಮಕಾತಿ ಮಾಡ್ತಾ ಇದ್ದಾರೆ ಇವರು. ಹೌದಲ್ಲ, ಈ ಉದ್ಯೋಗದಲ್ಲಿ ಹೊಸಬ್ರು ಮತ್ತು ಎಕ್ಸ್ಪೀರಿಯನ್ಸ್ ಇದ್ದ ಇಬ್ಬರು ಕೂಡ ಕೆಲಸಕ್ಕೆ ಟ್ರೈ ಮಾಡ್ಬೋದಂತೆ. ವಿದ್ಯಾರ್ಥಿಗಳು, ಗೃಹಿಣಿಯರು, ಭಾಗಕಾಲಿಕ ಕೆಲಸ ಹುಡುಕುತ್ತಿರುವವರು ಹಾಗೂ BPO ಕ್ಷೇತ್ರದಲ್ಲಿ ಕರಿಯರ್ ಆರಂಭಿಸಲು ಬಯಸುವವರಿಗೆ ಇದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳಬಹುದು. ಓಕೆ, ಇಲ್ಲಿ ಹುದ್ದೆಯ ವಿವರಗಳು: ಕಂಪನಿ ಸ್ಟಾರ್ಟೆಕ್ ಅಂದರೆ AEGIS ಕಸ್ಟಮರ್ ಸಪೋರ್ಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡು. ಹುದ್ದೆ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಬ್ಲಿಂಕಿಟ್ ವಾಯ್ಸ್ ಪ್ರೋಸೆಸ್ ಅಂತ ಹೇಳ್ಬೋದು. ಹೌದಲ್ಲ, ಕೆಲಸದ ವಿಧಾನ ಇದು ಪರ್ಮನೆಂಟು ವರ್ಕ್ ಫ್ರಮ್ ಹೋಮ್ ಆಗಿರುತ್ತದೆ. ಹೈರಿಂಗ್ ಆಫೀಸ್ ಇದೆಯಲ್ಲ, ಇದು ಲಕ್ನೋದಲ್ಲಿ ಇರುತ್ತೆ. ಖಾಲಿ ಹುದ್ದೆಗಳು 150 ಹುದ್ದೆಗಳು ಖಾಲಿ ಇದೆ. ಗ್ರ್ಯಾಜುಯೇಷನು ಮತ್ತು ಅಂಡರ್ ಗ್ರ್ಯಾಜುಯೇಟ್ ಆದ ಇಬ್ಬರು ಕೂಡ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಂತೆ. ಹೊಸಬ್ರು ಮತ್ತು ಎಕ್ಸ್ಪೀರಿಯನ್ಸ್ ಇದ್ದ ಇಬ್ಬರು ಕೂಡ ಕೆಲಸಕ್ಕೆ ಇದು ಮಾಡ್ಬೋದು. ನಿಮಗೆ ಸಂಬಳ ಇದೆಯಲ್ಲ, ಸ್ಟಾರ್ಟಿಂಗಲ್ಲಿ 14,400 CTC ಪ್ರತಿ ತಿಂಗಳು ಕೊಡ್ತಾರೆ. ಉದ್ಯೋಗ ಪ್ರಕಾರ ಫುಲ್ ಟೈಮ್ ಇದೆ, ಪರ್ಮನೆಂಟ್ ಆಗಿರುತ್ತದೆ. ಕೆಲಸದ ಜವಾಬ್ದಾರಿ ಇಲ್ಲಿ ಈ ಹುದ್ದೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಬ್ಲಿಂಕಿಟ್ ಡೆಲಿವರಿ ಪಾಲುದಾರರ ಸಮಸ್ಯೆಗಳನ್ನು ಫೋನ್ ಮೂಲಕ ಪರಿಹರಿಸುವಂಥ ಕೆಲಸ ಆಗಿರುತ್ತದೆ. ಇಲ್ಲಿ ಮುಖ್ಯ ಕರ್ತವ್ಯ ಡೆಲಿವರಿ ಪಾರ್ಟ್ನರ್ಸ್ ಅವರ ಕರೆಯನ್ನು ಸ್ವೀಕರಿಸುವುದು ಮತ್ತು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಪರಿಹಾರ ನೀಡುವುದು. ವಾಯ್ಸ್ ಪ್ರೋಸೆಸ್ ಮೂಲಕ ಕಸ್ಟಮರ್ ಸಪೋರ್ಟು ನೀಡುವುದು. ಕಂಪನಿಯ ಮಾರ್ಗಸೂಚಿಗಳನ್ನು ಅನುಸರಿಸುವುದು. ಪ್ರೊಫೆಷನಲ್ ಕಮ್ಯುನಿಕೇಷನ್ ಕಾಪಾಡಿಕೊಳ್ಳುವುದು. ಈ ಕೆಲಸ ಸಂಪೂರ್ಣವಾಗಿ ವಾಯ್ಸ್ ಪ್ರೋಸೆಸ್ ಆಧಾರಿತವಾಗಿರುವುದರಿಂದ ಉತ್ತಮ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕಂತೆ. ಅಂದರೆ ಇಂಗ್ಲೀಷು ನಿಮಗೆ ಚೆನ್ನಾಗಿ ಮಾತನಾಡಲಿಕ್ಕೆ ಬರಬೇಕು. ಹೌದಲ್ಲ, ಸರಿ. ಅರ್ಹತೆ: ಈ ಉದ್ಯೋಗಕ್ಕೆ ಅರ್ಜಿ ಬೇಕಾಗಿರುವಂಥ ಅರ್ಹತೆಗಳು ನಿಮಗೆ ಇಲ್ಲಿ ಕನ್ನಡ, ಹಿಂದಿ, ಇಂಗ್ಲೀಷು ಈ 3 ಭಾಷೆಯಲ್ಲಿ ನೀವು ಉತ್ತಮ ಸಂವಹನ ಕೌಶಲ್ಯ ಇರಬೇಕು. ಅಂದರೆ ಈ 3 ಭಾಷೆಯಲ್ಲಿ ಯಾವುದಾದ್ರೂ ಭಾಷೆ ಕಮ್ಯುನಿಕೇಷನ್ ಸ್ಕಿಲ್ ಒಳ್ಳೆಯದಾಗಿರಬೇಕು. ಜೊತೆಗೆ ಗ್ರ್ಯಾಜುಯೇಟ್ ಮತ್ತು ಅಂಡರ್ ಗ್ರ್ಯಾಜುಯೇಟ್ ಅಭ್ಯರ್ಥಿಗಳು ಕೂಡ ಟ್ರೈ ಮಾಡ್ಬೋದಂತೆ. ಹೊಸಬ್ರು ಕೂಡ ಟ್ರೈ ಮಾಡ್ಬೋದು. ಮನೆಯಿಂದಲೇ ಕೆಲಸ ಮಾಡಲಿಕ್ಕೆ ಇರುವಂಥ ಒಂದು ಕೆಲಸ ಆಗಿರುತ್ತದೆ. ಇದು ಲ್ಯಾಪ್ಟಾಪು ಕಡ್ಡಾಯ. ನಿಮಗೆ ಮಿನಿಮಮ್ 8 GB ರ್ಯಾಮ್ ಇದೆಯಲ್ಲ ಮತ್ತು ವಿಂಡೋಸು 10 ನಿಮ್ಮ ಹತ್ರ ಇರಬೇಕು. ಸ್ಟೇಬಲ್ ವೈಫೈ ಕನೆಕ್ಷನು ಕೂಡ ಇರಬೇಕು ನಿಮ್ಮ ಹತ್ರ. ಹೌದಲ್ಲ, ವರ್ಕ್ ಫ್ರಮ್ ಹೋಮ್ಗೆ ಬೇಕಾದಂಥ ಸಾಧನಗಳು: ಲ್ಯಾಪ್ಟಾಪ್ ಅಥವಾ PC, ಕನಿಷ್ಠ 8 GB ರ್ಯಾಮು, ವಿಂಡೋಸ್ 10 ಆಪ್ರೇಟಿಂಗ್ ಸಿಸ್ಟಮು, ಉತ್ತಮ ಇಂಟರ್ನೆಟ್ ವೈಫೈ ಸಂಪರ್ಕ ಇರಬೇಕು ಮತ್ತು ನಿಮ್ಮ ಹತ್ರ ಒಂದು ಹೆಡ್ಸೆಟ್ಟು ಕೂಡ ಇರಬೇಕು. ಈ ಎಲ್ಲ ವ್ಯವಸ್ಥೆಗಳು ನಿಮ್ಮ ಮನೆಯಲ್ಲಿದ್ದರೆ ನೀವು ಸುಲಭವಾಗಿ ಈ ಕೆಲಸನ ಮಾಡ್ಬೋದು. ಹೌದಲ್ವಾ? ಈ ಕೆಲಸದ ಸಮಯ ಇದೆಯಲ್ಲ, ವಾರದಲ್ಲಿ 6 ದಿವಸದ ಕೆಲಸ. ರೊಟೇಷನಲ್ ವೀಕ್ ಆಫ್ ಇರುತ್ತೆ. ದಿನಕ್ಕೆ 9 ಗಂಟೆಗಳ ಶಿಫ್ಟ್ ಇರುತ್ತೆ. ಅದರಲ್ಲಿ 1 ಗಂಟೆ ಬ್ರೇಕ್ ಕೂಡ ನೀಡಲಾಗುತ್ತದೆ. ಹೌದಲ್ಲ, ಈ ಕೆಲಸದಲ್ಲಿ ರೊಟೇಷನ್ ಶಿಫ್ಟ್ ಇರುವ ಸಾಧ್ಯತೆ ಇರೋದರಿಂದ ಫ್ಲೆಕ್ಸಿಬಲ್ ಟೈಮ್ ಹೊಂದಿರುವವರಿಗೆ ಇದೊಂದು ಸೂಕ್ತ ಅವಕಾಶ ಅಂತ ಹೇಳ್ಬೋದು. ಇಂಟರ್ವ್ಯೂ ಪ್ರೋಸೆಸ್ ಇದೆಯಲ್ಲ, ಇಲ್ಲಿ ಮೊದಲು ನಿಮಗೆ ಇಂಟರ್ವ್ಯೂವಲ್ಲಿ HR ಎವ್ಯಾಲ್ಯೂಷನು, ಇದರ ನಂತರ ನಿಮಗೆ ಆಪರೇಷನ್ ಎವ್ಯಾಲ್ಯೂಷನು L1, ನಂತರ ಆಪರೇಷನ್ ಎವ್ಯಾಲ್ಯೂಷನು Level 2 ಮತ್ತು ವರ್ಸೆಂಟ್ ಟೆಸ್ಟು ಮತ್ತು ಕ್ಲೈಂಟ್ ಎವ್ಯಾಲ್ಯೂಷನು ಇಷ್ಟಿರುತ್ತೆ. ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿದ್ದರೆ ನೀವು ಸೆಲೆಕ್ಟ್ ಆಗೋದಂತೂ 100% ಗ್ಯಾರಂಟಿಯಾಗಿರುತ್ತೆ. ಹೌದಲ್ಲ, ಈ ಉದ್ಯೋಗದಿಂದ ನಿಮಗೆ ಪರ್ಮನೆಂಟ್ ಉದ್ಯೋಗ. ಹೊಸಬ್ರು ಕೂಡ ಟ್ರೈ ಮಾಡ್ಬೋದು. ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಟ್ರೈನಿಂಗ್ ಕೂಡ ನೀಡ್ತಾರೆ ನೀವು ಸೆಲೆಕ್ಟ್ ಆದಮೇಲೆ. ಎಕ್ಸ್ಪೀರಿಯನ್ಸ್ ಇಲ್ಲದಿದ್ದರೂ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಸ್ಟೇಬಲ್ ಸ್ಯಾಲ್ರಿ ಆಗಿರುತ್ತೆ. ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಅವಕಾಶ ಅಂತ ಹೇಳಬಹುದು. ಕಂಪನಿಯಲ್ಲಿ ಸಿಗುವ ಸೌಲಭ್ಯಗಳು: ಸ್ಟಾರ್ಟೆಕ್ ಕಂಪನಿಯಲ್ಲಿ ಕೆಲಸ ಮಾಡುವವರಿಗೆ ಹಲವಾರು ಬೆನಿಫಿಟ್ ಕೂಡ ಕೊಡ್ತಾ ಇದ್ದಾರೆ. ಜಾಬ್ ಆ್ಯಂಡ್ ಸಾಫ್ಟ್ ಸ್ಕಿಲ್ ಟ್ರೈನಿಂಗು, ಹೆಲ್ತ್ ಇನ್ಸೂರೆನ್ಸು, ಫೆಸ್ಟಿವಲ್ ಗಿಫ್ಟು, ಪರ್ಫಾರ್ಮೆನ್ಸ್ ಬೋನಸ್ಸು, ಫ್ರೀ ಮೀಲ್ ಬೆನಿಫಿಟ್ಸು, ಆಫೀಸ್ ಜಿಮ್ ಸಪೋರ್ಟು, ಚೈಲ್ಡ್ ಕೇರ್ ಫೆಸಿಲಿಟಿ, ಆಫೀಸ್ ಕ್ಯಾಬ್ ಅಥವಾ ಶಟಲ್, ಇಂಟರ್ನ್ಯಾಷನಲ್ ಎಕ್ಸ್ಪೋಸರ್ ಅವಕಾಶಗಳು ಇದೆಲ್ಲ ಕೊಡ್ತಾ ಇದ್ದಾರೆ. ಸರಿ, ಯಾವುದೇ ಕಂಪನಿ ಇದೆಯಲ್ಲ ಇಂಟರ್ವ್ಯೂ ಫೀಸ್ ಅಥವಾ ಜಾಯ್ನಿಂಗ್ ಫೀಸು ವಸೂಲು ಮಾಡೋದಿಲ್ಲ. ಹಾಗಾಗಿ ಯಾವುದೇ ರೀತಿಯ ನಿಮಗೆ ಅಂಥ ಕರೆ ಬಂದರೆ ಇದೆಯಲ್ಲ, ನೀವು ಅದರ ಜಾಗೃತರಾಗಿರಬೇಕಂತ ಹೇಳ್ತಿದ್ದಾರೆ ಕಂಪನಿ ಕಡೆಯಿಂದ.
ಓಕೆ, ಈ ಕೆಲಸ ಇದೆಯಲ್ಲ ನಿಮಗೆ ಕಾಲೇಜು ವಿದ್ಯಾರ್ಥಿಗಳು, ಹೊಸಬರು, ಗೃಹಿಣಿಯರು, ವರ್ಕ್ ಫ್ರಮ್ ಹೋಮ್ ಜಾಬು, ಮನೆಯಲ್ಲೇ ಕುಳಿತು ಕೆಲಸ ಮಾಡಲಿಕ್ಕೆ ಇಷ್ಟಪಡುವವರು ಈ ಕೆಲಸಕ್ಕೆ ಇದು ಮಾಡ್ಬೋದು. ಇದು BPO ಕ್ಷೇತ್ರದಲ್ಲಿ ಕರಿಯರ್ ಆರಂಭಿಸಲು ಬಯಸುವವರು, ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಕೆಲಸ ಹುಡುಕುವವರಿಗೆ ಇದು ಉತ್ತಮವಾಗಿರುತ್ತೆ. BPO ಕ್ಷೇತ್ರದಲ್ಲಿ ಕರಿಯರ್ ಹೇಗಿದೆ ಅಂದರೆ ಇದು BPO ಮತ್ತು ಕಸ್ಟಮರ್ ಸಪೋರ್ಟ್ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶ ಹೆಚ್ಚುತ್ತಿದ್ದು, ಕಮ್ಯುನಿಕೇಷನ್ ಸ್ಕಿಲ್ ಇದ್ರೆ ಉಂಟಲ್ಲ, ನೀವು ಯಾವ ಕೆಲಸವನ್ನು ಬೇಕಾದರೂ ಮಾಡ್ಬೋದು. ಆರಂಭದಲ್ಲಿ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಆರಂಭಿಸಿದ ನಂತರ ನಿಮಗೆ ಪ್ರಮೋಷನ್ ಆಗುತ್ತೆ. ಅಂದರೆ ಟೀಮ್ ಲೀಡರ್ ಆಗ್ತೀರಾ, ನಂತರ ಕ್ವಾಲಿಟಿ ಅನಲಿಸ್ಟ್ ಆಗ್ತೀರಾ, ನೆಕ್ಸ್ಟು ಟ್ರೈನರ್ ಆಗ್ತೀರಾ, ನೆಕ್ಸ್ಟು ಆಪರೇಷನ್ಸ್ ಮ್ಯಾನೇಜರ್ ಕೂಡ ಆಗ್ತೀರಾ. ಹೌದಲ್ಲ? ಹೀಗೆ ಉತ್ತಮ ಹುದ್ದೆಗಳಿಗೆ ಹೋಗುವಂಥ ಅವಕಾಶ ಇದೆ. ಅರ್ಜಿ ಸಲ್ಲಿಸುವಂಥ ಮುನ್ನ ಗಮನಿಸಬೇಕಾದಂಥ ವಿಷಯಗಳು, ರಿಸ್ಯೂಮ್ ಇದೆಯಲ್ಲ ಅದನ್ನು ಪರ್ಫೆಕ್ಟಾಗಿ ಮಾಡಿಕೊಳ್ಳಿ. ಓಕೆ, ಕಮ್ಯುನಿಕೇಷನ್ ಸ್ಕಿಲ್ ಅಭ್ಯಾಸ ಮಾಡಿಕೊಳ್ಳಿ, ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ ರೆಡಿ ಇಟ್ಕೊಳ್ಳಿ, ಇಂಟರ್ವ್ಯೂ ಸಮಯದಲ್ಲಿ ಪ್ರೊಫೆಷನಲ್ ಆಗಿರಿ. ಓಕೆ, ಹಾಗೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಕಡಿಮೆ ಇರುವಂಥ ಸ್ಥಳ ಇದೆಯಲ್ಲ, ನಿಮ್ಮ ರೂಮ್ ಒಳಗೇನೆ ಉಂಟಲ್ಲ, ನೀವು ಇದು ಇಂಟರ್ವ್ಯೂನೇ ಇದು ಮಾಡ್ಕೊಳ್ಳಿ. ಅಟೆಂಡ್ ಮಾಡೋದು ಝೂಮ್ ಮೀಟಿಂಗ್ ಕೂಡ ನಿಮ್ಮ ಹತ್ರ ಇದು ಮಾಡ್ತಾರೆ ಅವರು. ಹಾಗೆ ಇದೊಂದು ಗೋಲ್ಡನ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಹೀಗೆ ಬಹುತೇಕ ಕಂಪನಿ ಎಕ್ಸ್ಪೀರಿಯೆನ್ಸ್ ಕೇಳುವ ಸಮಯದಲ್ಲಿ ಈ ರೀತಿಯ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳ್ತಾರೆ. ಹೌದಲ್ಲ? ಹಾಗಾದರೆ ಈ ಕಂಪನಿಯಲ್ಲಿ ನೀವು ಕೆಲಸ ಮಾಡಿದರೆ ಬೇರೆ ಯಾವ ಕಂಪನಿಗೂ ಬೇಕಾದ ಕೆಲಸಕ್ಕೆ ಟ್ರೈ ಮಾಡ್ಬೋದು ತುಂಬ ಈಸಿಯಾಗಿ. ಸರಿ, ಇದರಲ್ಲಿ ನಿಮಗೆ ಪ್ರಯಾಣ ವೆಚ್ಚ ಇರೋದಿಲ್ಲ, ಸಮಯ ಉಳಿತಾಯ, ಕುಟುಂಬದ ಜೊತೆ ಸಮಯ ಕಳಿಬೋದು, ಸ್ಟ್ರೆಸ್ ಕಡಿಮೆ ಇರುತ್ತೆ. ಹೌದಲ್ವಾ? ಇದು ಒಂದು ಬೇಕಾದಂಥ ಪ್ರಮುಖ ಸ್ಕಿಲ್ ಇದೆಯಲ್ಲ, ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳಿದ್ದಾರೆ ಮೊದಲಾಗಿ. ನಂತರ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಇರಬೇಕು, ನಂತರ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು ಮತ್ತು ಕಸ್ಟಮರ್ ಹ್ಯಾಂಡ್ಲಿಂಗ್ ಮಾಡುವಂಥ ಸ್ಕಿಲ್ ಇರಬೇಕು. ಹಾಗೆ ನಿಮ್ಮದು ವಾಯ್ಸ್ ಇದೆಯಲ್ಲ ಅದು ತುಂಬ ಕ್ಲಾರಿಟಿ ಇರಬೇಕು. ಈ ಸ್ಕಿಲ್ ಇದ್ದರೆ ನೀವು ಸೆಲೆಕ್ಷನ್ ಆಗುವಂಥದ್ದು ಖಂಡಿತ ಆಗಿರುತ್ತದೆ. ಸರಿ, ಅಪ್ಲೈ ಮಾಡೋದು ಹೇಗೆ ಅಂತ ನೋಡುವ. ಹೌದಲ್ವಾ? ಅಪ್ಲೈ ಮಾಡಲಿಕ್ಕೆ ಆಸಕ್ತಿ ಇರುವಂಥ ಅಭ್ಯರ್ಥಿಗಳಿಗೆ ಲಿಂಕ್ ಇದೆಯಲ್ಲ, ನೀವು ಬೇಕಾದ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕನ್ನು ಸೆಂಡ್ ಮಾಡ್ತೀನಿ. ಇಲ್ಲಾಂದರೆ ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮ್ಗೆ ಅಲ್ಲಿ ವಿಸಿಟ್ ಮಾಡಿಕೊಂಡು ಟೆಲಿಗ್ರಾಮನ್ನು ಫಾಲೋ ಮಾಡ್ಕೊಳ್ಳಿ, ಅಲ್ಲಿ ಕೂಡ ನಾನು ಇದು ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ. ನೀವು ನೇರವಾಗಿ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಹೌದಲ್ವಾ? ಕೊನೆಯ ಮಾತು ಫ್ರೆಂಡ್ಸ್, ವರ್ಕ್ ಫ್ರಮ್ ಹೋಮ್ ಮೂಲಕ ಉತ್ತಮ ಉದ್ಯೋಗ ಹುಡುಕುತ್ತಿರುವವರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ವಿಶೇಷವಾಗಿ ಹೊಸಬರು ಅಥವಾ ಮನೆಯಲ್ಲೇ ಕುಳಿತು ಕೆಲಸ ಮಾಡಲಿಕ್ಕೆ ಇಷ್ಟಪಡುವವರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. 100% ಬೆಸ್ಟ್ ಆಪರ್ಚುನಿಟಿ ಫ್ರೆಂಡ್ಸ್, ಮಿಸ್ ಮಾಡ್ಕೋಬೇಡಿ. ಯಾವುದೇ ರೀತಿಯ ಫೀಸ್ ಇಲ್ಲದೆ ಉಚಿತವಾಗಿ ನೀವು ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟರವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಒಂದೇ ಮಾತರಂ.